ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಅನೇಕ ಪುರುಷರ ಮನಸ್ಸಿನಲ್ಲಿ ಮೂಡುವ ಒಂದು ಸಾಮಾನ್ಯ ಪ್ರಶ್ನೆಗೆ ಉತ್ತರ ಹುಡುಕೋಣ. ಒಬ್ಬ ಮಹಿಳೆ ನಿಮ್ಮ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದ್ದಾಳೆ ಎಂಬುದನ್ನು ಹೇಗೆ ತಿಳಿದುಕೊಳ್ಳುವುದು? ಅವಳು ಯಾವ ಸಂಕೇತಗಳನ್ನು ನೀಡಬಹುದು? ಯಾವ ವರ್ತನೆಗಳು ಸಾಮಾನ್ಯ ಸ್ನೇಹವಾಗಿರಬಹುದು, ಯಾವುವು ಆಕರ್ಷಣೆಯ ಸೂಚನೆಯಾಗಿರಬಹುದು? ಮೊದಲನೆಯದಾಗಿ ಒಂದು ಮುಖ್ಯ ವಿಷಯವನ್ನು ನೆನಪಿಡಿ. ಪ್ರತಿಯೊಬ್ಬ ಮಹಿಳೆಯೂ ವಿಭಿನ್ನ ವ್ಯಕ್ತಿತ್ವ ಹೊಂದಿರುತ್ತಾಳೆ. ಯಾರೂ ಒಂದೇ ರೀತಿಯಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದಿಲ್ಲ. ಆದ್ದರಿಂದ ಯಾವುದೇ ಒಂದು ಸಂಕೇತವನ್ನು ನೋಡಿ ಖಚಿತ ನಿರ್ಧಾರಕ್ಕೆ ಬರುವುದು ಸರಿಯಲ್ಲ. ಹಲವು ಸಂಕೇತಗಳು ನಿರಂತರವಾಗಿ ಕಾಣಿಸಿದಾಗ ಮಾತ್ರ ಅವುಗಳಿಗೆ ಅರ್ಥ ನೀಡಬಹುದು. ಮನೋವಿಜ್ಞಾನ ಹೇಳುವಂತೆ, ಒಬ್ಬ ವ್ಯಕ್ತಿ ಮತ್ತೊಬ್ಬರ ಮೇಲೆ ವಿಶೇಷ ಆಸಕ್ತಿ ಹೊಂದಿದ್ದರೆ ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸುತ್ತಾರೆ. ಅವರ ಮಾತುಗಳಿಗೆ ಗಮನ ಕೊಡುತ್ತಾರೆ. ಅವರ ಸಂತೋಷ ಮತ್ತು ದುಃಖ ಎರಡರಲ್ಲೂ ಭಾಗಿಯಾಗಲು ಬಯಸುತ್ತಾರೆ. ಇದು ಮಹಿಳೆಯರಿಗೂ ಪುರುಷರಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ಒಬ್ಬ ಮಹಿಳೆ ನಿಮ್ಮೊಂದಿಗೆ ಮಾತನಾಡುವಾಗ ತನ್ನ ಮೊಬೈಲ್ ಕಡೆಗಿಂತ ನಿಮ್ಮ ಕಣ್ಣುಗಳ ಕಡೆ ಹೆಚ್ಚು ಗಮನಹರಿಸುತ್ತಿದ್ದರೆ, ನಿಮ್ಮ ಮಾತುಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದರೆ, ನಿಮ್ಮ ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಳ್ಳುತ್ತಿದ್ದರೆ, ಅದು ಅವಳು ನಿಮ್ಮನ್ನು ಗೌರವದಿಂದ ಗಮನಿಸುತ್ತಿದ್ದಾಳೆ ಎಂಬ ಸೂಚನೆಯಾಗಿರಬಹುದು. ಇನ್ನೊಂದು ಸಾಮಾನ್ಯ ಸಂಕೇತ ಎಂದರೆ ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಹುಡುಕುವುದು. ಯಾವುದೇ ಸಣ್ಣ ಕಾರಣಕ್ಕೂ ಸಂದೇಶ ಕಳುಹಿಸುವುದು, ನಿಮ್ಮ ದಿನ ಹೇಗಿತ್ತು ಎಂದು ಕೇಳುವುದು, ನೀವು ಆರೋಗ್ಯವಾಗಿದ್ದೀರಾ ಎಂದು ವಿಚಾರಿಸುವುದು, ಇವು ಕಾಳಜಿಯ ಸೂಚನೆಗಳಾಗಿರಬಹುದು. ಆದರೆ ಇವು ಕೇವಲ ಸ್ನೇಹದ ಭಾಗವೂ ಆಗಿರಬಹುದು. ಆದ್ದರಿಂದ ಒಂದೇ ವರ್ತನೆಯ ಆಧಾರದ ಮೇಲೆ ತಪ್ಪು ಅರ್ಥ ಮಾಡಿಕೊಳ್ಳಬಾರದು. ಮೂರನೆಯದಾಗಿ, ಅವಳು ನಿಮ್ಮ ಯಶಸ್ಸಿಗೆ ಸಂತೋಷಪಡುವುದು. ನೀವು ಯಾವುದಾದರೂ ಸಾಧನೆ ಮಾಡಿದಾಗ ನಿಜವಾದ ಸಂತೋಷದಿಂದ ಅಭಿನಂದಿಸಿದರೆ, ನಿಮ್ಮ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದರೆ, ಅದು ನಿಮ್ಮ ಜೀವನದಲ್ಲಿ ನೀವು ಮುಖ್ಯ ವ್ಯಕ್ತಿಯಾಗುತ್ತಿದ್ದೀರಿ ಎಂಬುದನ್ನು ಸೂಚಿಸಬಹುದು. ಆದರೆ ಇಲ್ಲಿ ಒಂದು ವಿಷಯ ಬಹಳ ಮುಖ್ಯ: ಯಾವುದೇ ಸಂಕೇತವನ್ನು ಒಪ್ಪಿಗೆ ಎಂದು ಎಂದಿಗೂ ಅರ್ಥೈಸಬಾರದು. ಯಾರಾದರೂ ಸ್ನೇಹಪರವಾಗಿ ವರ್ತಿಸುವುದು, ನಗುವುದು ಅಥವಾ ಕಾಳಜಿ ತೋರಿಸುವುದು ದೈಹಿಕ ಸಂಬಂಧಕ್ಕೆ ಒಪ್ಪಿಗೆ ಎಂದಲ್ಲ. ಯಾವುದೇ ಪ್ರೀತಿಯ ಅಥವಾ ದೈಹಿಕ ಸಂಬಂಧದ ಅಡಿಪಾಯ ಸ್ಪಷ್ಟವಾದ ಪರಸ್ಪರ ಒಪ್ಪಿಗೆಯೇ ಆಗಿರಬೇಕು. ಒಬ್ಬ ಮಹಿಳೆ ನಿಮ್ಮ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದ್ದರೆ ಅವಳ ವರ್ತನೆಯಲ್ಲಿ ಕೆಲವು ಸೂಕ್ಷ್ಮ ಬದಲಾವಣೆಗಳು ಕಾಣಿಸಬಹುದು. ಆದರೆ ಇವು ಖಚಿತ ನಿಯಮಗಳಲ್ಲ. ವ್ಯಕ್ತಿಗತ ಸ್ವಭಾವ, ಸಂಸ್ಕೃತಿ ಮತ್ತು ಸಂದರ್ಭದ ಮೇಲೆ ಅವು ಬದಲಾಗುತ್ತವೆ. ಕೆಲವೊಮ್ಮೆ ಅವಳು ನಿಮ್ಮೊಂದಿಗೆ ಮಾತನಾಡುವಾಗ ನೈಸರ್ಗಿಕವಾಗಿ ಹೆಚ್ಚು ನಗಬಹುದು. ನೀವು ಹೇಳುವ ಸಣ್ಣ ಹಾಸ್ಯಕ್ಕೂ ಸಂತೋಷದಿಂದ ಪ್ರತಿಕ್ರಿಯಿಸಬಹುದು. ನಿಮ್ಮ ಜೊತೆಗಿನ ಸಂಭಾಷಣೆಯನ್ನು ಮುಂದುವರಿಸಲು ಹೊಸ ವಿಷಯಗಳನ್ನು ಆರಂಭಿಸಬಹುದು. ಇದು ನಿಮ್ಮ ಸಂಗತಿಯನ್ನು ಆನಂದಿಸುತ್ತಿದ್ದಾಳೆ ಎಂಬ ಒಂದು ಸಾಧ್ಯ ಸೂಚನೆಯಾಗಿರಬಹುದು. ನಿಮ್ಮ ಬಗ್ಗೆ ಸಣ್ಣ ವಿವರಗಳನ್ನು ನೆನಪಿಡುವುದು ಮತ್ತೊಂದು ಲಕ್ಷಣವಾಗಿರಬಹುದು. ಉದಾಹರಣೆಗೆ, ನೀವು ಇಷ್ಟಪಡುವ ಆಹಾರ, ನಿಮ್ಮ ಹವ್ಯಾಸ, ನಿಮ್ಮ ಕೆಲಸ ಅಥವಾ ಓದಿನ ಬಗ್ಗೆ ಹಿಂದೆ ಹೇಳಿದ ವಿಷಯಗಳನ್ನು ಮತ್ತೆ ಪ್ರಸ್ತಾಪಿಸುವುದು. ಇದರಿಂದ ನೀವು ಹೇಳಿದ ಮಾತುಗಳಿಗೆ ಅವಳು ಗಮನ ನೀಡಿದ್ದಾಳೆ ಎಂಬುದು ತಿಳಿಯಬಹುದು. ಅವಳು ನಿಮ್ಮ ಅಭಿಪ್ರಾಯವನ್ನು ಕೇಳುವುದು ಕೂಡ ಒಂದು ಸೂಚನೆಯಾಗಿರಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳುತ್ತಿದ್ದರೆ, ಅದು ನಿಮ್ಮ ಮಾತಿಗೆ ಅವಳು ಮೌಲ್ಯ ನೀಡುತ್ತಿರುವುದನ್ನು ತೋರಿಸಬಹುದು. ಕೆಲವರು ತಮ್ಮ ಭಾವನೆಗಳನ್ನು ತುಂಬಾ ತೆರೆದಾಗಿ ಹೇಳುತ್ತಾರೆ. ಇನ್ನು ಕೆಲವರು ತುಂಬಾ ನಾಚಿಕೆ ಸ್ವಭಾವದವರಾಗಿರುತ್ತಾರೆ. ಆದ್ದರಿಂದ ಒಬ್ಬ ಮಹಿಳೆ ಹೆಚ್ಚು ಮಾತನಾಡುತ್ತಾಳೆ ಅಥವಾ ಕಡಿಮೆ ಮಾತನಾಡುತ್ತಾಳೆ ಎಂಬುದನ್ನು ಮಾತ್ರ ಆಧಾರವನ್ನಾಗಿ ಮಾಡಿಕೊಂಡು ನಿರ್ಧಾರಕ್ಕೆ ಬರಬಾರದು. ಅತ್ಯಂತ ಮುಖ್ಯವಾಗಿ, ಯಾವುದೇ ಸಂಬಂಧದಲ್ಲಿ ಪರಸ್ಪರ ಗೌರವ, ಸ್ಪಷ್ಟ ಸಂಭಾಷಣೆ ಮತ್ತು ಒಪ್ಪಿಗೆ ಮುಖ್ಯ. ಊಹೆಗಳಿಗಿಂತ ನೇರ ಮತ್ತು ಗೌರವಯುತ ಸಂವಹನವೇ ಆರೋಗ್ಯಕರ ಸಂಬಂಧದ ಆಧಾರ. ಸಂಬಂಧಗಳಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಂಬಿಕೆ ಮತ್ತು ಗೌರವ. ಆಕರ್ಷಣೆ ಇದ್ದರೂ ಅದು ಆರೋಗ್ಯಕರ ಸಂಬಂಧವಾಗಲು ಇಬ್ಬರೂ ಸುರಕ್ಷಿತವಾಗಿ, ಗೌರವದಿಂದ ಮತ್ತು ಸ್ವಯಂ ಇಚ್ಛೆಯಿಂದ ಆ ಸಂಬಂಧದಲ್ಲಿ ಇರಬೇಕು. ಒಬ್ಬ ಮಹಿಳೆ ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಬಹುದು. ಕೆಲಸ ಮುಗಿದ ನಂತರ ಮಾತನಾಡುವುದು, ಸಂದೇಶ ಕಳುಹಿಸುವುದು ಅಥವಾ ಸಾಮಾನ್ಯ ಆಸಕ್ತಿಗಳ ಬಗ್ಗೆ ಚರ್ಚೆ ಮಾಡುವುದು ಅವಳು ನಿಮ್ಮ ಸಂಗತಿಯನ್ನು ಇಷ್ಟಪಡುತ್ತಾಳೆ ಎಂಬ ಸೂಚನೆಯಾಗಿರಬಹುದು. ಆದರೆ ಇದು ಕೆಲವೊಮ್ಮೆ ಒಳ್ಳೆಯ ಸ್ನೇಹದ ಭಾಗವೂ ಆಗಿರಬಹುದು. ಆದ್ದರಿಂದ ಒಂದು ವರ್ತನೆಯ ಆಧಾರದ ಮೇಲೆ ನಿರ್ಧಾರ ಮಾಡಬಾರದು.
ನಿಮ್ಮ ಸಮಸ್ಯೆಗಳನ್ನು ಗಮನದಿಂದ ಕೇಳುವುದು, ನೀವು ಬೇಸರದಲ್ಲಿದ್ದಾಗ ಧೈರ್ಯ ತುಂಬುವುದು, ನಿಮ್ಮ ಯಶಸ್ಸಿಗೆ ಹೃತ್ಪೂರ್ವಕವಾಗಿ ಸಂತೋಷಪಡುವುದು, ಇವು ಭಾವನಾತ್ಮಕ ಹತ್ತಿರಿಕೆಯನ್ನು ಸೂಚಿಸಬಹುದು. ಒಬ್ಬ ವ್ಯಕ್ತಿಯ ಮೇಲಿನ ಕಾಳಜಿ ಕೇವಲ ಮಾತುಗಳಲ್ಲಿ ಮಾತ್ರವಲ್ಲ, ಅವರ ವರ್ತನೆಯಲ್ಲಿಯೂ ಕಾಣಿಸುತ್ತದೆ. ಮನೋವಿಜ್ಞಾನದ ಪ್ರಕಾರ ನಿಜವಾದ ಆಸಕ್ತಿ ಹೊಂದಿರುವವರು ಸಾಮಾನ್ಯವಾಗಿ ನಿಮ್ಮ ಮಾತುಗಳನ್ನು ಮಧ್ಯೆ ಕಡಿತ ಮಾಡದೆ ಕೇಳುತ್ತಾರೆ, ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಮತ್ತು ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಕೊಡುತ್ತಾರೆ. ಆದರೆ ಇಲ್ಲಿ ಮತ್ತೊಮ್ಮೆ ನೆನಪಿಡಬೇಕಾದ ಮುಖ್ಯ ವಿಷಯವೆಂದರೆ, ನಗು ಸ್ನೇಹಪರ ವರ್ತನೆ, ಸಂದೇಶ ಕಳುಹಿಸುವುದು ಅಥವಾ ಕಾಳಜಿ ತೋರಿಸುವುದು ದೈಹಿಕ ಸಂಬಂಧಕ್ಕೆ ಒಪ್ಪಿಗೆ ಎಂದರ್ಥವಲ್ಲ. ಯಾವುದೇ ಪ್ರೀತಿಯ ಅಥವಾ ದೈಹಿಕ ಸಂಬಂಧವು ಇಬ್ಬರ ಸ್ಪಷ್ಟ ಸ್ವಯಂಪ್ರೇರಿತ ಒಪ್ಪಿಗೆಯೊಂದಿಗೆ ಮಾತ್ರ ಮುಂದುವರಿಯಬೇಕು. ನಿಜವಾದ ಪ್ರೀತಿ ಎಂದರೆ ಒಬ್ಬರ ಮಿತಿಗಳನ್ನು ಗೌರವಿಸುವುದು, ಒತ್ತಡ ಹೇರುವುದಲ್ಲ. ವಿಶ್ವಾಸ, ಪ್ರಾಮಾಣಿಕತೆ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆಯೇ ದೀರ್ಘಕಾಲದ ಸಂಬಂಧದ ಬಲವಾದ ಅಡಿಪಾಯ. ಯಾವುದೇ ಸಂಬಂಧದ ಆರಂಭದಲ್ಲಿ ಜನರು ಪರಸ್ಪರವನ್ನು ಅರ್ಥಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಾರೆ. ಆ ಸಮಯದಲ್ಲಿ ಕೆಲವೊಂದು ವರ್ತನೆಗಳು ಗಮನಕ್ಕೆ ಬರಬಹುದು, ಆದರೆ ಅವನ್ನು ಯಾವಾಗಲೂ ಎಚ್ಚರಿಕೆಯಿಂದ ಅರ್ಥೈಸಬೇಕು. ಒಬ್ಬ ಮಹಿಳೆ ನಿಮ್ಮೊಂದಿಗೆ ಮಾತನಾಡುವಾಗ ನಿಮ್ಮ ಜೀವನದ ಬಗ್ಗೆ ಆಸಕ್ತಿಯಿಂದ ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಗುರಿಗಳು, ಕುಟುಂಬ ಹವ್ಯಾಸಗಳು ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಬಯಸಬಹುದು. ಇದು ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ತಿಳಿದುಕೊಳ್ಳುವ ಆಸಕ್ತಿಯ ಸಂಕೇತವಾಗಿರಬಹುದು. ಅದೇ ರೀತಿ ಅವಳು ನಿಮ್ಮ ಅಭಿಪ್ರಾಯವನ್ನು ಗೌರವಿಸಿ ನಿಮ್ಮ ನಿರ್ಧಾರಗಳನ್ನು ಕೇಳಿ ನಿಮ್ಮ ಯಶಸ್ಸಿಗೆ ಬೆಂಬಲ ನೀಡುತ್ತಿದ್ದರೆ ಅದು ಆರೋಗ್ಯಕರ ಸಂಬಂಧದ ಉತ್ತಮ ಲಕ್ಷಣವಾಗಿದೆ. ನಿಜವಾದ ಸಂಬಂಧವು ಕೇವಲ ಆಕರ್ಷಣೆಯ ಮೇಲೆ ಅಲ್ಲ, ಪರಸ್ಪರ ಗೌರವ ಮತ್ತು ನಂಬಿಕೆಯ ಮೇಲೂ ನಿಂತಿರುತ್ತದೆ. ಕೆಲವೊಮ್ಮೆ ಜನರು ಸಾಮಾಜಿಕವಾಗಿ ಎಲ್ಲರೊಂದಿಗೂ ಸ್ನೇಹಪರವಾಗಿ ವರ್ತಿಸುತ್ತಾರೆ. ಆದ್ದರಿಂದ ಅವರು ನಿಮ್ಮೊಂದಿಗೆ ಚೆನ್ನಾಗಿ ಮಾತನಾಡುತ್ತಾರೆ ಎಂಬ ಕಾರಣಕ್ಕೆ ಮಾತ್ರ ಅವರು ನಿಮ್ಮ ಮೇಲೆ ಪ್ರೀತಿಯ ಆಸಕ್ತಿ ಹೊಂದಿದ್ದಾರೆ ಎಂದು ಊಹಿಸಬಾರದು. ಸ್ಪಷ್ಟವಾದ ಸಂವಹನವೇ ತಪ್ಪು ಅರ್ಥಗಳನ್ನು ತಪ್ಪಿಸುತ್ತದೆ. ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅವರ ಭಾವನೆಗಳನ್ನು ಗೌರವಿಸಿ, ಯಾವುದೇ ಒತ್ತಡವಿಲ್ಲದೆ ಸೌಜನ್ಯದಿಂದ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು ಉತ್ತಮ ಮಾರ್ಗ. ಅವರು ಹೌದು ಎಂದರೆ ಸಂತೋಷದಿಂದ ಮುಂದುವರಿಯಿರಿ, ಇಲ್ಲ ಎಂದರೆ ಅವರ ನಿರ್ಧಾರವನ್ನು ಗೌರವಿಸುವುದು ಪರಿಪಕ್ವತೆಯ ಲಕ್ಷಣ. ಉತ್ತಮ ಸಂಬಂಧಗಳು ವಿಶ್ವಾಸ, ಪ್ರಾಮಾಣಿಕತೆ, ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಮತ್ತು ಸ್ಪಷ್ಟ ಒಪ್ಪಿಗೆಯ ಮೇಲೆ ನಿರ್ಮಾಣವಾಗುತ್ತವೆ. ಇವುಗಳಿಲ್ಲದೆ ಯಾವುದೇ ಸಂಬಂಧ ಆರೋಗ್ಯಕರವಾಗಿರುವುದಿಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಪ್ರೀತಿ ಬೇಕು. ಆದರೆ ನಿಜವಾದ ಪ್ರೀತಿ ಮತ್ತು ಕೇವಲ ಕ್ಷಣಿಕ ಆಕರ್ಷಣೆ ಒಂದೇ ಅಲ್ಲ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಕ್ಷಣಿಕ ಆಕರ್ಷಣೆ ಹೆಚ್ಚಾಗಿ ಹೊರಗಿನ ರೂಪ, ಹೊಸತನ ಅಥವಾ ಕೆಲವು ವಿಶೇಷ ಗುಣಗಳಿಂದ ಉಂಟಾಗಬಹುದು. ಆದರೆ ನಿಜವಾದ ಪ್ರೀತಿ ಒಬ್ಬರ ವ್ಯಕ್ತಿತ್ವ, ಮೌಲ್ಯಗಳು, ನಡತೆ ಮತ್ತು ಪರಸ್ಪರ ಗೌರವದ ಮೇಲೆ ಬೆಳೆಯುತ್ತದೆ. ಅದಕ್ಕಾಗಿಯೇ ಆರೋಗ್ಯಕರ ಸಂಬಂಧಗಳು ಸಮಯದೊಂದಿಗೆ ಗಟ್ಟಿಯಾಗುತ್ತವೆ. ನೀವು ಯಾರನ್ನಾದರೂ ಇಷ್ಟಪಟ್ಟರೆ ನಿಮ್ಮ ಭಾವನೆಗಳನ್ನು ಗೌರವಯುತವಾಗಿ ತಿಳಿಸಬಹುದು. ಆದರೆ ಅವರ ಉತ್ತರವನ್ನು ಒತ್ತಡವಿಲ್ಲದೆ ಸ್ವೀಕರಿಸುವುದು ಅತ್ಯಂತ ಮುಖ್ಯ. ಇಲ್ಲ ಎಂಬ ಉತ್ತರ ಬಂದರೆ ಅದನ್ನು ಗೌರವಿಸುವುದು ಪರಿಪಕ್ವ ವ್ಯಕ್ತಿತ್ವದ ಲಕ್ಷಣ. ಮನೋವಿಜ್ಞಾನವು ಹೇಳುವುದೇನೆಂದರೆ, ದೀರ್ಘಕಾಲದ ಸಂಬಂಧಗಳು ಪರಸ್ಪರ ವಿಶ್ವಾಸ, ಪ್ರಾಮಾಣಿಕತೆ, ಗೌರವ ಮತ್ತು ಸ್ಪಷ್ಟ ಸಂವಹನದ ಮೇಲೆ ನಿಂತಿರುತ್ತವೆ. ಊಹೆಗಳು, ಒತ್ತಡ ಅಥವಾ ತಪ್ಪು ನಿರೀಕ್ಷೆಗಳು ಸಂಬಂಧವನ್ನು ದುರ್ಬಲಗೊಳಿಸುತ್ತವೆ. ಯಾವುದೇ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು ಒಂದೇ ಒಂದು ಸಂಕೇತವನ್ನು ನಂಬುವುದು ಸರಿಯಲ್ಲ. ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಅವರ ನಿರಂತರ ವರ್ತನೆ, ಸಂಭಾಷಣೆ ಮತ್ತು ಪರಸ್ಪರ ಗೌರವದ ಆಧಾರದ ಮೇಲೆ ಮಾತ್ರ ಅರ್ಥಮಾಡಿಕೊಳ್ಳಬಹುದು. ಒಬ್ಬ ಮಹಿಳೆ ನಿಮ್ಮ ಜೀವನದ ಪ್ರಮುಖ ಘಟನೆಗಳನ್ನು ನೆನಪಿಟ್ಟುಕೊಳ್ಳಬಹುದು. ನಿಮ್ಮ ಪರೀಕ್ಷೆ, ಕೆಲಸದ ಸಂದರ್ಶನ, ಹುಟ್ಟುಹಬ್ಬ ಅಥವಾ ನೀವು ಹೇಳಿದ್ದ ಒಂದು ಗುರಿಯ ಬಗ್ಗೆ ನಂತರ ಮತ್ತೆ ಕೇಳಬಹುದು. ಇದು ನಿಮ್ಮ ಬಗ್ಗೆ ಅವಳು ಗಮನಹರಿಸುತ್ತಿದ್ದಾಳೆ ಎಂಬುದನ್ನು ಸೂಚಿಸಬಹುದು. ನಿಮ್ಮ ಯಶಸ್ಸಿಗೆ ಸಂತೋಷಪಡುವುದು ಮತ್ತು ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವುದು ಆರೋಗ್ಯಕರ ಸಂಬಂಧದ ಒಳ್ಳೆಯ ಲಕ್ಷಣ. ನಿಜವಾದ ಕಾಳಜಿ ಎಂದರೆ ಕೇವಲ ಸಂತೋಷದ ಕ್ಷಣಗಳಲ್ಲಿ ಮಾತ್ರವಲ್ಲ, ಸವಾಲಿನ ಸಮಯದಲ್ಲೂ ಜೊತೆಯಾಗಿ ನಿಲ್ಲುವುದು. ಇದೇ ವೇಳೆ ನಿಮ್ಮ ಮಿತಿಗಳನ್ನು ಗೌರವಿಸುವುದು ಕೂಡ ಬಹಳ ಮುಖ್ಯ. ಆರೋಗ್ಯಕರ ಸಂಬಂಧದಲ್ಲಿ ಇಬ್ಬರೂ ಒಬ್ಬರ ಖಾಸಗಿತನ, ಸಮಯ ಮತ್ತು ವೈಯಕ್ತಿಕ ಆಯ್ಕೆಗಳಿಗೆ ಗೌರವ ನೀಡುತ್ತಾರೆ. ಯಾರ ಮೇಲೂ ಒತ್ತಡ ಹೇರುವುದಿಲ್ಲ.
ಒಬ್ಬ ಮಹಿಳೆ ನಿಮ್ಮೊಂದಿಗೆ ಮಾತನಾಡುವಾಗ ತನ್ನ ಜೀವನದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರೆ, ನಿಮ್ಮ ಅಭಿಪ್ರಾಯವನ್ನು ಗೌರವಿಸುತ್ತಿದ್ದರೆ ಮತ್ತು ನಿಮ್ಮ ಮಾತುಗಳನ್ನು ಗಮನದಿಂದ ಕೇಳುತ್ತಿದ್ದರೆ, ಅದು ಭಾವನಾತ್ಮಕ ವಿಶ್ವಾಸ ಬೆಳೆಯುತ್ತಿರುವ ಸೂಚನೆಯಾಗಿರಬಹುದು. ಆದರೆ ಇದನ್ನು ಯಾವಾಗಲೂ ಪ್ರೇಮದ ಖಚಿತ ಸಾಕ್ಷಿ ಎಂದು ಪರಿಗಣಿಸಬಾರದು. ಕೆಲವೊಮ್ಮೆ ಒಳ್ಳೆಯ ಸ್ನೇಹದಲ್ಲಿಯೂ ಇದೇ ರೀತಿಯ ವರ್ತನೆ ಕಾಣಬಹುದು. ಯಶಸ್ವಿ ಸಂಬಂಧಗಳಲ್ಲಿ ಇಬ್ಬರೂ ಒಬ್ಬರ ಬೆಳವಣಿಗೆಗೆ ಮತ್ತೊಬ್ಬರು ಬೆಂಬಲ ನೀಡುತ್ತಾರೆ. ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರೋತ್ಸಾಹಿಸುವುದು, ನಿಮ್ಮ ಸಾಧನೆಗೆ ಸಂತೋಷಪಡುವುದು ಮತ್ತು ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವುದು ನಿಜವಾದ ಕಾಳಜಿಯ ಲಕ್ಷಣಗಳಾಗಿವೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಸಂವಹನ. ಯಾವುದೇ ತಪ್ಪು ಅರ್ಥಗಳು ಬಂದಾಗ ಅವುಗಳನ್ನು ಶಾಂತವಾಗಿ ಮಾತನಾಡಿ ಪರಿಹರಿಸುವುದು ಉತ್ತಮ. ಊಹೆಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ನೇರವಾಗಿ ಗೌರವದಿಂದ ಮಾತನಾಡುವುದು ಸಂಬಂಧವನ್ನು ಹೆಚ್ಚು ಗಟ್ಟಿಗೊಳಿಸುತ್ತದೆ. ಗಮನದಲ್ಲಿಡಿ, ಯಾರ ಮೇಲಾದರೂ ಪ್ರೀತಿ ಅಥವಾ ಆಕರ್ಷಣೆ ಇದ್ದರೂ ಅವರ ನಿರ್ಧಾರ ಮತ್ತು ಮಿತಿಗಳನ್ನು ಗೌರವಿಸುವುದು ಅತ್ಯಂತ ಮುಖ್ಯ. ಜೀವನದಲ್ಲಿ ಎಲ್ಲ ಸಂಬಂಧಗಳಿಗೂ ಒಂದು ಸಾಮಾನ್ಯ ಅಡಿಪಾಯ ಇದೆ, ಅದು ವಿಶ್ವಾಸ. ವಿಶ್ವಾಸವಿಲ್ಲದ ಸಂಬಂಧವು ಹೆಚ್ಚು ದಿನ ಉಳಿಯುವುದಿಲ್ಲ. ಒಬ್ಬರ ಮಾತು, ಭಾವನೆ ಮತ್ತು ನಿರ್ಧಾರಗಳಿಗೆ ಮತ್ತೊಬ್ಬರು ಗೌರವ ನೀಡಿದಾಗ ಮಾತ್ರ ಸಂಬಂಧ ಗಟ್ಟಿಯಾಗುತ್ತದೆ. ಕೆಲವೊಮ್ಮೆ ಒಬ್ಬ ಮಹಿಳೆ ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಲು ಬಯಸಬಹುದು, ನಿಮ್ಮೊಂದಿಗೆ ಮಾತನಾಡಿದಾಗ ಸಂತೋಷವಾಗಿ ಕಾಣಬಹುದು ಅಥವಾ ನಿಮ್ಮ ಅಭಿಪ್ರಾಯವನ್ನು ಕೇಳಬಹುದು. ಇವು ಅವಳು ನಿಮ್ಮನ್ನು ಗೌರವಿಸುತ್ತಾಳೆ ಅಥವಾ ನಿಮ್ಮ ಸಂಗತಿಯನ್ನು ಇಷ್ಟಪಡುತ್ತಾಳೆ ಎಂಬ ಸೂಚನೆಗಳಾಗಿರಬಹುದು. ಆದರೆ ಇವುಗಳನ್ನು ಯಾವಾಗಲೂ ಪ್ರೇಮದ ಖಚಿತ ಸಾಕ್ಷಿ ಎಂದು ಪರಿಗಣಿಸುವುದು ಸರಿಯಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಸಮಯ, ಸಂಭಾಷಣೆ ಮತ್ತು ಪರಸ್ಪರ ವಿಶ್ವಾಸ ಅಗತ್ಯ. ನಿಜವಾದ ಪ್ರೀತಿ ಎಂದರೆ ಇನ್ನೊಬ್ಬರನ್ನು ಬದಲಾಯಿಸಲು ಪ್ರಯತ್ನಿಸುವುದಲ್ಲ, ಅವರ ವ್ಯಕ್ತಿತ್ವ, ಕನಸುಗಳು ಮತ್ತು ಆಯ್ಕೆಗಳನ್ನು ಗೌರವಿಸುವುದು. ಸಂಬಂಧದಲ್ಲಿ ಇಬ್ಬರೂ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಲು ಸಾಧ್ಯವಾಗಬೇಕು ಮತ್ತು ಭಿನ್ನಾಭಿಪ್ರಾಯ ಬಂದರೂ ಪರಸ್ಪರ ಗೌರವ ಉಳಿಯಬೇಕು. ಇಂದಿನ ಕಾಲದಲ್ಲಿ ಅನೇಕ ತಪ್ಪು ಕಲ್ಪನೆಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ಹರಡುತ್ತವೆ. ಒಂದು ನಗು, ಒಂದು ಸಂದೇಶ ಅಥವಾ ಒಂದು ಮೆಚ್ಚುಗೆಯನ್ನು ಆಧರಿಸಿ ಯಾರ ಭಾವನೆಗಳ ಬಗ್ಗೆ ತೀರ್ಮಾನಿಸುವುದು ಸರಿಯಲ್ಲ. ಆರೋಗ್ಯಕರ ಸಂಬಂಧಕ್ಕೆ ಸ್ಪಷ್ಟವಾದ ಸಂಭಾಷಣೆ ಮತ್ತು ಪರಸ್ಪರ ಒಪ್ಪಿಗೆಯೇ ಅತ್ಯಂತ ಮುಖ್ಯ. ಯಾರಾದರೂ ನಿಮ್ಮೊಂದಿಗೆ ಸ್ನೇಹಪರವಾಗಿ ಮಾತನಾಡುವುದು, ಕಾಳಜಿ ತೋರಿಸುವುದು ಅಥವಾ ನಿಮ್ಮೊಂದಿಗೆ ಸಮಯ ಕಳೆಯುವುದು ಅವರ ವ್ಯಕ್ತಿತ್ವದ ಭಾಗವಾಗಿರಬಹುದು. ಆದ್ದರಿಂದ ಯಾವುದೇ ಒಂದು ವರ್ತನೆಯನ್ನು ನೋಡಿ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಅಥವಾ ರೊಮ್ಯಾಂಟಿಕ್ ಆಸಕ್ತಿ ಹೊಂದಿದ್ದಾರೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ನಿಜವಾದ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಸಮಯ, ಪ್ರಾಮಾಣಿಕ ಸಂಭಾಷಣೆ ಮತ್ತು ಪರಸ್ಪರ ಗೌರವ ಅಗತ್ಯ. ಯಶಸ್ವಿ ಸಂಬಂಧಗಳು ಅನುಮಾನಗಳಿಂದ ಅಲ್ಲ, ವಿಶ್ವಾಸದಿಂದ ಬೆಳೆಯುತ್ತವೆ. ಅವು ಒತ್ತಡದಿಂದ ಅಲ್ಲ, ಸ್ವಯಂ ಇಚ್ಛೆಯಿಂದ ಮುಂದುವರಿಯುತ್ತವೆ. ಮತ್ತು ಅವು ಊಹೆಗಳ ಮೇಲೆ ಅಲ್ಲ, ಸ್ಪಷ್ಟ ಸಂವಹನ ಮತ್ತು ಪರಸ್ಪರ ಒಪ್ಪಿಗೆ ಮೇಲೆ ನಿರ್ಮಾಣವಾಗುತ್ತವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ಜೀವನೋಪಯೋಗಿ ಹಾಗೂ ಮನೋವಿಜ್ಞಾನ ಆಧಾರಿತ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.